ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರ ಮಾರಿಕಾಂಬಾ ದೇವಿ ದರ್ಶನಕ್ಕೆ ಶನಿವಾರವೂ ಸಹಸ್ರ ಸಂಖ್ಯೆಯಲ್ಲಿ ಜನ. ಸಂಪನ್ನಗೊಂಡ ಗಾವುಗುರಿ ಶಾಸ್ತ್ರ. ಪೋತರಾಜನಿಂದ ಕುಂಬಳಕಾಯಿಗೆ ಚಾಟಿ ಬೀಸುವ ರೋಮಾಂಚನಕಾರಿ ಸನ್ನಿವೇಶ. ಗಾವುಗುರಿ ಶಾಸ್ತ್ರ ಕುರಿತು ಕೆಎನ್ ನಾಗೇಂದ್ರ ಬಸವರಾಜ್ ಮಾಹಿತಿ. ಗಮನ ಸೆಳೆದ ರಾಷ್ಟ್ರಮಟ್ಟದ ಕುಸ್ತಿ ಪಂದ್ಯಾವಳಿ. ಶಾಸಕರಿಂದ ಕುಸ್ತಿಪಟುಗಳಿಗೆ ಶುಭ ಹಾರೈಕೆ. ದೆಹಲಿಯ ಪೈಲ್ವಾನ್ ಅನ್ನು ಚಿತ್ ಮಾಡಿ ಬೆಳ್ಳಿಗದೆ ಗೆದ್ದ ಶಿಕಾರಿಪುರದ ರೋಷನ್. ಗಮನ ಸೆಳೆದ ಇತರೆ ಕುಸ್ತಿ ಪಂದ್ಯಾಟ. ಮಾರಿಕಾಂಬೆ ದರ್ಶನ ಪಡೆದ ಶಾಸಕ ಅರಗ ಜ್ಞಾನೇಂದ್ರ. ಚಿತ್ರನಟರಾದ ರಚಿತಾರಾಮ್, ಧ್ರುವ ಸರ್ಜಾ. ಅಮ್ಮನವರಿಗೆ ಬಂದ ಉಡಿ ಸೀರೆ ಬಹಿರಂಗ ಹರಾಜು. ಹೆಲಿಕಾಪ್ಟರ್ ಹತ್ತಲು ನುಗ್ಗಲು ದರ ಇಳಿಸಿ ಜನರಿಗೆ ನೆರವಾದ ಕಿರಣ್ ದೊಡ್ಮನಿ. ಮತ್ತೆರಡು ಹೆಲಿಕಾಪ್ಟರ್ ಹಾರುವ ಸಾಧ್ಯತೆ. ಹೆಲಿಕಾಪ್ಟರ್ ಪ್ರಯಾಣಕ್ಕೆ 9945563294 ಸಂಪರ್ಕಿಸಿ. ಈಗ ಸುದ್ದಿಯ ವಿವರ. ಮಾರಿಕಾಂಬಾ ಜಾತ್ರೆ 5ನೇ ದಿನಕ್ಕೆ ಕಾಲಿರಿಸಿದ್ದು, ಶನಿವಾರ ಸಹಸ್ರಾರು ಜನರು ದೇವಿಯ ದರ್ಶನ ಪಡೆದು ಪುನೀತರಾದರು. ಶನಿವಾರ ಮಧ್ಯಾಹ್ನ ಗಾವುಗುರಿ ಶಾಸ್ತ್ರ ಅಮ್ಮನವರ ಸಮ್ಮುಖದಲ್ಲಿ ನಡೆಯಿತು. ಪೋತರಾಜ ರವಿ ಪೂಜಾರಿ ಆವೇಶಗೊಂಡು ಕುಂಬಳಕಾಯಿಗೆ ಚಾಟಿ ಹೊಡೆಯುವ ಮೂಲಕ ಶಾಸ್ತ್ರೋಕ್ತವಾಗಿ ಗಾವುಗುರಿ ಮುಗಿಯಿತು. ನ್ಯಾಸ ಪ್ರತಿಷ್ಠಾನದ ಅಧ್ಯಕ್ಷ ಕೆಎನ್ ನಾಗೇಂದ್ರ, ಪೂಜಾ ಸಮಿತಿ ಸಂಚಾಲಕ ಬಸವರಾಜ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಗಿರಿಧರ್ ರಾವ್, ಸುಂದರ್ ಸಿಂಗ್, ಕೃಷ್ಣಮೂರ್ತಿ, ಸಂತೋಷ್ ಶೇಟ್, ಬಸವರಾಜ್, ನಾರಾಯಣ್, ಬಾಲಕೃಷ್ಣ ಗುಳೇದ್, ಮಂಜುನಾಥ್, ಜಯಂತಿ ಗಣಪತಿ ಇನ್ನಿತರರು ಹಾಜರಿದ್ದರು. ಮಾರಿಕಾಂಬಾ ಜಾತ್ರೆಯ 2026ರ 3ನೇ ತಾರೀಕಿಂದ ಶ್ರೀ ಮಾರಿಕಾಂಬಾ ಜಾತ್ರೆ ಪ್ರತಿಷ್ಠಾಪನಾ ತಾಯಿ ಮನೆಯಲ್ಲಿ ಒಂದಿನ ಜಾತ್ರೆ ಮಾಡಿ ತವರು ಮನೆಯಿಂದ 4ನೇ ತಾರೀಕಿನಿಂದ ಹೆಣ್ಣಿನ ಮನೆಯಲ್ಲಿ ಶ್ರೀ ಮಾರಿಕಾಂಬಾ ದೇವಿಗೆ ಪ್ರತಿಷ್ಠಾಪನೆ ಮಾಡಿ ಪ್ರತಿದಿನ ಪೂಜಾ ಪುನಸ್ಕಾರಗಳು ಕಾರ್ಯಕ್ರಮಗಳು ನಡೀತಾ ಇದೆ. ಲಕ್ಷ ಜನ ದಿನ 3 ಲಕ್ಷ ಜನ ಬಂದು ತಾಯಿಯ ದರ್ಶನ ಮಾಡಿ ಹೋಗ್ತಾ ಇದ್ದಾರೆ. ಯಾವ ಥರದ ಆ ಭಕ್ತಾದಿಗಳು ಬಂದು ಅವರು ಬೇಡಿದಂಥ ವರವನ್ನು ಕೊಟ್ಟು ಜಾತ್ರೆಯನ್ನು ಸಕ್ಷಮವಾಗಿ ನಡೀತಾ ಇದೆ. ಈ ದಿನ ಮಾರಿಕಾಂಬಾ ದೇವಸ್ಥಾನದಲ್ಲಿ ಗಾವುಗುರಿ ಹಿಡಿಯುವ ಕಾರ್ಯಕ್ರಮ. ಆ ಕಾರ್ಯಕ್ರಮ ಈಗ ಸಾಯಂಕಾಲ 5 ಗಂಟೆಗೆ ನೆರವೇರಲಿದೆ. ಲಕ್ಷ ಜನ ಭಕ್ತಾದಿಗಳು ಅವರವರ ರಸ್ತೆಗಳಲ್ಲಿ ಬಿಟ್ಟು ನೋಡ್ತಾ ಇದ್ದಾರೆ. ಈಗ ಆ ತಾಯಿಯ ಕಾರ್ಯಕ್ರಮ ಆದಮೇಲೆ ಮತ್ತೆ ಪೂಜೆ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗುತ್ತೆ. ಜನಗಳೆಲ್ಲ ಭಕ್ತಾದಿಗಳು ಜೀವನದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಇನ್ನು 5 ಗಂಟೆ, 10 ನಿಮಿಷ 15 ನಿಮಿಷದಲ್ಲಿ ಗಾವುಗುರಿ ಕಾರ್ಯಕ್ರಮ ಮುಗಿಯುತ್ತೆ. ಯಥಾಸ್ಥಿತಿಯಲ್ಲಿ ಪೂಜೆ ನಡೆಯುತ್ತೆ. ದೇವರೆಲ್ಲರಿಗೂ ಆರೋಗ್ಯ, ಭಾಗ್ಯ, ಐಶ್ವರ್ಯ ಎಲ್ಲರೂ ಕೊಡಲಿ ಅಂತ ಬೇಡ. ಸಾಗರದ ಮಾರಿಕಾಂಬಾ ದೇವಿಯ ಜಾತ್ರೆಯಲ್ಲಿ ಪೋತರಾಜದಿಂದ ಚಾಟಿ ಸೇವೆ ಇದೆ. ಚಾಟಿ ಸೇವೆ ಆದ ನಂತರ ಇವತ್ತು ಗಾವುಗುರಿ ಕಾರ್ಯಕ್ರಮ ಇದೆ. ಈ ಗಾವುಗುರಿ ಹಿಡಿಯೋ ಕಾರ್ಯಕ್ರಮ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ತಾಯಿಯ ಒಬ್ಬ ದುಷ್ಟ ತಪ್ಪಿಸಿರ್ತಾನೆ. ಅವನು ಸಣ್ಣ ಒಂದು ಗುರಿ
ಮೇಕೆ ಹತ್ರ ಒಂದು ಮರಿ ಹಾಕಿರುತ್ತೆ, ಆ ದೇಹದಲ್ಲಿ ಸೇರಿರ್ತಾನೆ. ಅವನನ್ನೊಂದು ಸಂಹಾರ ಮಾಡಬೇಕು, ನೀನು ಹಿಡ್ಕೊಂಬ ಅಂತ ಹೇಳಿದಾಗ ಅವಳು ಆವೇಶದಿಂದ ಪೋತರಾಜ ಅದು ಹುಡುಕ ಎಲ್ಲೋ ಕಡೆ ಯಾರಿಗೆ ಅಡಿದಿರುತ್ತಾನ ಅದನ್ನು ಹುಡ್ಕೊಂಡ್ಬಂದು ಬಾಯಲ್ಲಿ ಕಚ್ಕೊಂಡ್ಬಂದು ಆ ದುಷ್ಟನ ಸಂಹಾರವನ್ನು ಮಾಡಿ ಇಲ್ಲಿ ಸಮಾಜದ ಮುಂದುಗಡೆ ಅದನ್ನು ಮಾಡ್ತಾನೆ. ಆ ಒಂದು ಕಾರ್ಯಕ್ರಮ ನಿಂತ ಇತ್ತು. ಈಗ ನಾವು ಆ ಕಾರ್ಯಕ್ರಮವನ್ನು ಬೂದುಗುಂಬಳಕಾಯಿ ಮೂಲಕವಾಗಿ ಒಂದು ಸಂಹಾರದ ಕಾರ್ಯಕ್ರಮ ಮಾಡಿ ಬಲಿ ಕೊಡ್ತಾ ಇದ್ದೇವೆ. ಆ ತಾಯಿನ ಒಂದು ಸಮಾಧಾನಕ್ಕೋಸ್ಕರವಾಗಿ ಆ ದುಷ್ಟನ್ನು ಸಂಹಾರ ಮಾಡಿದೆ ಅಂತ ಒಂದು ಇದಕ್ಕೋಸ್ಕರ ಇಲ್ಲಿ ಬಂದು ಮತ್ತೆ ಪುನಃ ಪೋತರಾಜ ವಾಪಸ್ ಹೋಗ್ತಿದ್ದ, ಸಿಕ್ಕಿಲ್ಲ ಅಂತೇಳಿ ಅವ್ರು ಯಾರಿಗೋ ಮನೆಯಲ್ಲಿ ಅಡ್ಕೊಂಡು ಬರ್ತಿದ್ದ, ನಿನ್ನ ಕಚ್ಕೊಂಡ್ಬರ್ತಿದ್ದ. ಈಗ ಆ ಪದ್ಧತಿ ತಪ್ಪಿದೆ. ಅದರಿಂದ ಗಾವುಗುರಿ ಕಾರ್ಯಕ್ರಮವನ್ನು ಈ ಒಂದು ಕುಂಬಳಕ ಮೂಲಕವಾಗಿ ನಾವು ಇದು ಮಾಡ್ತಾಯಿದ್ದೀವಿ. ಸಾಗರ ಮಾರಿಕಾಂಬಾದೇವಿ ಜಾತ್ರೆ ಸಂದರ್ಭದಲ್ಲಿ ನಡೆಯುವ ಕುಸ್ತಿಗೆ ದೇಶದ ವಿವಿಧ ಭಾಗದಿಂದ ಪೈಲ್ವಾನರು ಬಂದಿದ್ದಾರೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ನೆಹರು ಮೈದಾನದಲ್ಲಿ ಮಾರಿಜಾತ್ರೆ ಅಂಗವಾಗಿ ಏರ್ಪಡಿಸಿದ್ದ ರಾಷ್ಟ್ರಮಟ್ಟದ ಕುಸ್ತಿ ಪಂದ್ಯಾವಳಿಯ 2ನೇ ದಿನ ಬೆಳ್ಳಿಗದೆ ಕುಸ್ತಿಗೆ ಚಾಲನೆ ನೀಡಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಶಿವಮೊಗ್ಗ ಶ್ರೀಗಳು, ಮಾರಿಕಾಂಬಾ ಸಮಿತಿಯ ಸುಂದರ್ ಸಿಂಗ್, ಕೃಷ್ಣಮೂರ್ತಿ, ತಾರಾಮೂರ್ತಿ, ಕುಸ್ತಿ ಸಮಿತಿಯ ಅಶೋಕ್, ಶಶಿಕಾಂತ್, ಸಂತೋಷ್ ಸದ್ಗುರು, ಪ್ರಮುಖರಾದ ಗಣಪತಿ ಮಂಡಗಳಲ್ಲಿ ಜಾಕಿರ್ ಇನ್ನಿತರರು ಹಾಜರಿದ್ದರು. ಸಾಗರದ ಮಾರಿಕಾಂಬಾ ಜಾತ್ರೆ ಶುರುವಾಗಿ ಇವತ್ತು 7-5 ಬಹಳ ಸಂಭ್ರಮದಲ್ಲಿ ಜನ ಬರ್ತಾ ಇದ್ದಾರೆ. ಇವತ್ತು ಶನಿವಾರ, ನಾಳೆ ಮತ್ತು ನಿನ್ನೆ ಭಾರಿ ಜನ ಇದ್ರು. ಈ ಸಾಗರದಲ್ಲಿ ನಾನೊಬ್ಬ ಗೌರವಾಧ್ಯಕ್ಷನಾಗಿ, ಶಾಸಕನಾಗಿ ಈ ಜಾತ್ರೆಯನ್ನ ಎಲ್ಲ ರೀತಿಯ ವ್ಯವಸ್ಥೆಗಳು ನಡೆಸಿ ನಮ್ಮ ಅಧ್ಯಕ್ಷರ ನಾಗೇಂದ್ರಪ್ಪನವರು, ಎಲ್ಲ ನಮ್ಮ ಪದಾಧಿಕಾರಿಗಳು, ಸುಮಾರು 20 ಸಂಘ ಏನು ಇವತ್ತು ಕಮಿಟಿ ಇದೆ. ಆ ಕಮಿಟಿಯ ಇಲ್ಲಿಯ ಅಧ್ಯಕ್ಷರಾದಂಥ ಅಶೋಕ್ ಮತ್ತು ಶಶಿಕಾಂತ್ ಮತ್ತು ಎಲ್ಲ ನನ್ನ ಸಂಘಟಕರು, ಸಂತೋಷ್ ಸದ್ಗುರು ಎಲ್ಲ ಸೇರಿದ್ದಾರೆ. ಹಾಗೆ ಎಲ್ಲ ಕಮಿಟಿಯಲ್ಲೂ ಸಹ ಅನ್ನ ಸಂತರ್ಪಣೆಯೂ ಸಹ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಮತ್ತೆ ಊಟ ಪ್ರತಿಯೊಬ್ಬರಿಗೂ ಪ್ರಥಮ ಬಾರಿಗೆ 5,000 ಇತ್ತು, 8,000 ಆಯಿತು. ನಿನ್ನೆಯಿಂದ 15,000 ಜನ ಊಟವನ್ನು ಮಾಡ್ತಾ ಇದ್ದಾರೆ. ಇದು ನಿಜವಾಗಲೂ ನಮಗೆ ಸಂತೋಷ ತರುವಂಥದ್ದು. ಅಲ್ಲಿ ಊಟ ಅಂದರೆ ಸುಮ್ಮನೆ ಊಟ ಕೊಡ್ತಾ ಇಲ್ಲ, ಒಂದು ಮದುವೆ ಮನೆಯಲ್ಲಿ ಊಟ ಕೊಡುವ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಸಹ ಮಾಡಿದ್ದೀವಿ. ಇಡೀ ತಾಲೂಕಿನ ಇಲ್ಲಿ ಬರುವಂಥ ಜನರಿಗೆ ಪಾರ್ಕಿಂಗ್ ವ್ಯವಸ್ಥೆಯಿಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆಯನ್ನು ಸಹ ಮಾಡಿ, ಜೊತೆಗೆ ಬೋಟಿಂಗ್ ವ್ಯವಸ್ಥೆ ಮತ್ತು ಹೆಲಿಕಾಪ್ಟರ್ ಹಾರಿಸಿದ್ದೀವಿ. ಈಗ ಅದನ್ನು ಬಹಳ ಜನ ಕೇಳಿದ್ರು, ಹೆಲಿಕಾಪ್ಟರ್ ತರಿಸಿ ಸರ್ ಅಂತ ಹೇಳಿದ್ರು. ಅದಕ್ಕೂ ಸಹ ತಂದು ಸಾಗರದ ಕ್ರೀಡಾಂಗಣದಲ್ಲಿ ಇಟ್ಟಿದ್ದೀವಿ. ತಾವು ಯಾರು ಬೇಕಾದರೂ ಹೆಲಿಕಾಪ್ಟರ್ ನಾಳೆಯಿಂದ, ಇವತ್ತಿಂದ, ನಿನ್ನೆಯಿಂದ ಶುರುವಾಗಿದೆ. ಅದನ್ನು ಮಾಡೋ ಜೊತೆಗೆ ಇಡೀ ನಮ್ಮ ಜಾತ್ರೆಯನ್ನ ನಮ್ಮ ಮಾರಿಕಾಂಬಾ ಜಾತ್ರೆ ಸಮಿತಿಯವರು, ನಮ್ಮ ಕಮಿಟಿಯವರು ಬಹಳ ಅದ್ದೂರಿಯಾಗಿ ಮಾಡಿ, ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್ ಏನಿದೆಯಲ್ಲ ಅದು ಸಹ ತುಂಬ ಸುಂದರವಾಗಿದೆ. ಜನ ಆಕರ್ಷಣೆ ಕಾಣ್ತಾ ಇದೆ. ಸಾಗರದ ಮಾರಿಕಾಂಬಾ ಜಾತ್ರೆ ಅಂತ ಹೇಳಿದ್ರೆ ಇಡೀ ರಾಜ್ಯದ ಜನ ನೋಡುವಂಥ ರೀತಿಯಲ್ಲಿ ಇವತ್ತು ಮಾಡಿ ತೋರಿಸಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಹೀಗೆ ಇಲ್ಲ ಅಂತ ಹೇಳಿ ಆ ತಾಯಿಯಲ್ಲಿ ಬೇಡ್ಕೊಂಡಂತ ನಿಮಗೆ ತಾಯಿ ಎಲ್ಲವನ್ನ ತಾಯಿ ನಿಮಗೆ ನೀಡುವಂಥದ್ದಾಗಲಿ, ಅವಳ ಆಶೀರ್ವಾದ ನಿಮಗೆ ಎಲ್ಲರಿಗೂ ಬರಲಿ ಅಂತ ಹೇಳ್ತಾ, ಇವತ್ತು ಈ ಗದೆ ಕುಸ್ತಿ ಈಗ ನಡೀತಾ ಇದೆ. ನಿನ್ನೆ ನಾನು ಬರಬೇಕಾಯ್ತು ಉದ್ಘಾಟನೆಗೆ. ನಿನ್ನೆ ಕಾರ್ಯಕ್ರಮ ಭಾಳ ಒತ್ತಡದಿಂದ ಬರಲಿಕ್ಕಾಗಲಿಲ್ಲ. ಇವತ್ತು ಬಂದಿದ್ದೀನಿ. ಚೆನ್ನಾಗಾಡಿ ಭಾಳ ದೂರದಿಂದಲ್ಲ, ಡೆಲ್ಲಿಯಿಂದೆಲ್ಲ ಬಂದಿದ್ದಾರೆ. ಅವರೆಲ್ಲರೂ ಯಾರೇ ಗೆದ್ದರೂ ಸಹ ಸಂತೋಷನೇ. ಒಳ್ಳೆ ರೀತಿಯಿಂದ ಆಟವನ್ನು ಆಡಿಸಿ ಅಂತ ಹೇಳ್ತಾ, ಇವತ್ತು ಈ ಒಂದು ಸಂದರ್ಭದಲ್ಲಿ ನನ್ನ ಜೊತೆಗೆ ಪೂಜ್ಯ ಗುರೂಜಿಯವರು ಬಂದಿದ್ದಾರೆ, ಶಿವಮೊಗ್ಗದಿಂದ ಬಂದಿದ್ದಾರೆ. ಅವರು ಸಹ ದೇವರ ದರ್ಶನವನ್ನು ಅವರಿಗೆ ಮಾಡಿಸಿ, ಗುರುಗಳೇ ಇಲ್ಲಿ ಹೋಗೋಣ, ಒಂದು ಗದೆ ಕುಸ್ತಿ ಇದೆ, ತಾವು ಬರ್ಬೇಕಂತ ಹೇಳಿದ್ರೆ ಪಾಪ ಅಲ್ಲಿಂದ ಸೀದಾ ಇಲ್ಲಿಗೆ ಬಂದಿದ್ದಾರೆ. ಅವರ ಆಶೀರ್ವಾದಕ್ಕೂ ನಮಗಿರಲಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಪ್ರೀತಿ ಆಟ ಶುರುವಾಗಲಿ. ಸಾಗರದ ಮಾರಿಕಾಂಬಾ ಜಾತ್ರೆ ಅಂಗವಾಗಿ ನಡೆದ ರಾಷ್ಟ್ರಮಟ್ಟದ ಕುಸ್ತಿ ಪಂದ್ಯಾವಳಿ ಶನಿವಾರ ತೀವ್ರ ಹಣಾಹಣಿಗೆ ಸಾಕ್ಷಿಯಾಯಿತು. ದೆಹಲಿಯ ಉದಯ್ ಕುಮಾರ್, ಮಾಸೂರಿನ ರೋಷನ್ ನಡುವೆ 1.5 ಲಕ್ಷ ರೂಪಾಯಿ ಮೌಲ್ಯದ ಬೆಳ್ಳಿಗದೆ ಕುಸ್ತಿ ನಡೆದು, ದೆಹಲಿಯ ದೈತ್ಯ ಪ್ರತಿಭೆಯನ್ನು ಶಿಕಾರಿಪುರ ಮಾಸೂರಿನ ರೋಷನ್ ಮಣಿಸಿ ಬೆಳ್ಳಿಗದೆ ಗೆದ್ದು ಪ್ರೇಕ್ಷಕರ ಮನಗೆದ್ದರು. ತೀವ್ರ ಪೈಪೋಟಿ ನೀಡಿದ ಉದಯ್ ಕುಮಾರ್ ಅವರಿಗೆ ಶಾಸಕರು 15,000 ರೂಪಾಯಿ ನಗದು ನೀಡಿ ಪ್ರೋತ್ಸಾಹಿಸಿದರು. ಕುಸ್ತಿ ಅಖಾಡದಲ್ಲಿ ನಡೆದ ಕೆಲವು ಕುಸ್ತಿಗಳ ರೋಚಕ ಕ್ಷಣ ಜಿಎನ್ಎಸ್
ಸಾಗರದ ಮಾರಿಕಾಂಬಾ ದೇವಿಯನ್ನು ಶುಕ್ರವಾರ ಶಾಸಕ ಅರಗ ಜ್ಞಾನೇಂದ್ರ ದರ್ಶನ ಪಡೆದರು. ಮಾರಿಕಾಂಬಾ ದೇವಿಗೆ ಬಂದ ಉಡಿ ರೂಪದ ಸೀರೆಯನ್ನು ಹರಾಜು ಸಮಿತಿ ದೇವಸ್ಥಾನದ ಪಕ್ಕದಲ್ಲಿ ಹರಾಜು ಹಾಕಿ ದೇವಸ್ಥಾನದ ಆದಾಯ ಹೆಚ್ಚಿಸಿದೆ. ಇದಕ್ಕೂ ಮೊದಲು ಚಲನಚಿತ್ರ ನಟರಾದ ರಚಿತಾರಾಮ್ ಮತ್ತು ಧ್ರುವ ಸರ್ಜಾ ಅಮ್ಮನವರ ದರ್ಶನ ಪಡೆದರು. 6 ಯಾವುದು ಥ್ಯಾಂಕ್ ಯು. 350 400 ರೂಪಾಯಿ 400 ಹೇಳ್ತದೆ 450 450 ಹೇಳ್ತದೆ 450 ಹೇಳ್ತದೆ ಬಿಟ್ಟಾಗಿರಿ 450 ಮೂರ್ತದೆ ಬಂದ್ರೆ ಹೋಗುದು ಇಲ್ಲ ಹೆಸರು ಗುರುದತ್ ಅಂತ. ಸಾಗರ ಮಾರಿಕಾಂಬಾ ಜಾತ್ರೆ ಹಿನ್ನೆಲೆಯಲ್ಲಿ ಕಿರಣ್ ದೊಡ್ಮನೆ ನೇತೃತ್ವದಲ್ಲಿ ಆಯೋಜಿಸಿದ ಹೆಲಿಕಾಪ್ಟರ್ ಪ್ರಯಾಣ ಶನಿವಾರ ಬಿಡುವಿಲ್ಲದೆ ನಡೆಯಿತು. ಆಕಾಶದಂಗಳದಲ್ಲಿ ಹಾರುವ ಹೆಲಿಕಾಪ್ಟರ್ ನೋಡಿ ಜನರು ಆನಂದಿಸಿದರು. ಜನರ ಅನುಕೂಲಕ್ಕಾಗಿ ಹೆಚ್ಚಿನ ಹೆಲಿಕಾಪ್ಟರ್ ಬಂದಿಳಿದಿದ್ದು ದರ ಕಡಿಮೆ ಮಾಡಲಾಗಿದೆ ಎಂದು ಕಿರಣ್ ದೊಡ್ಮನೆ ಮಾಹಿತಿ ನೀಡಿದ್ದಾರೆ. ಹೇಗಿತ್ತು ನಿಮ್ಮ ಅನುಭವ ಹೇಗಿತ್ತು? ತುಂಬ ಚೆನ್ನಾಗಿದೆ. ಹೇಳಿ ಹೇಗಿದೆ? ತುಂಬ ಚೆನ್ನಾಗಿ ಭಯ ಆಗುತ್ತೆ ಅಂತ ಅನ್ಕೊಂಡಿದ್ರೆ ಭಯನೇ ಏನೂ ಆಗಲ್ಲ. ತುಂಬ ಚೆನ್ನಾಗಿ ಕರ್ಕೊಂಡಿದ್ದೆ. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.